टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಂಭಾಪುರಿ ಸ್ವಾಮೀಜಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಸಿಗಲೇಬೇಕು. ಸಿದ್ದರಾಮಯ್ಯ ಹೈಕಮಾಂಡು ಡಿ.ಕೆ. ಅವರ ನಡುವೆ ಏನೇ ಒಪ್ಪಂದ ಆಗಿರ್ಬೋದು, ಅದೆಲ್ಲವನ್ನು ಮೀರಿ ಒಂದು ಅವಕಾಶ ಅವ್ರಿಗೆ ಕೊಡಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಅವರವ್ರ ವೈಯಕ್ತಿಕವಾದಂಥ ಬ್ಲೆಸ್ಸಿಂಗ್ ಮಾಡೋದಾಗಲಿ, ಅಭಿಪ್ರಾಯ ಪಡೋದಾಗಲಿ, ಅಥವಾ ಏನಾದ್ರೂ ಎಕ್ಸ್ಪ್ರೆಸ್ ಮಾಡೋದಾಗಲಿ, ಅದು ಎವರಿಬಡಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ರೈಟ್ಸ್ ಇರುತ್ತೆ, ಅದು ಹೇಳಿರ್ತಾರೆ. ನಮ್ಮ ಪಾರ್ಟಿನಲ್ಲಿ ಆ ಪ್ರಶ್ನೆನೇ ಇಲ್ಲ. ಈಗ ಡಿ.ಕೆ. ಅವರು ಸಿದ್ದರಾಮಯ್ಯನವರೇ ಭಾಳ ಅನ್ಯೋನ್ಯವಾಗಿ ಭಾಳ ಕಷ್ಟಪಟ್ಟು ಖರ್ಗೆಯವರು ಮತ್ತು ನಮ್ಮ ಸುರ್ಜೇವಾಲ, ರಾಹುಲ್ ಗಾಂಧಿಯವರು, ವೇಣುಗೋಪಾಲು ಇವರಿಬ್ಬರು ಸೇರಿ ಇವತ್ತು 138 ಜನ ತರಿಸಿರೋದು. ನಾನು ಅವ್ರ ಜೊತೆಯಲ್ಲಿ 2 ವರ್ಷ ತುಂಬಿದೆ ಕ್ಯಾಬಿನೆಟಲ್ಲಿ. ಪ್ರತಿ ಹಂತದಲ್ಲೂ ಸಹ ಅವರಿಬ್ಬರೂ ಮತ್ತೆ ನಾವು ಗೌರ್ಮೆಂಟನ್ನು ತರಬೇಕು, ಜನಪರವಾಗಿ ಕೆಲಸ ಮಾಡಬೇಕು ಅನ್ನೋ ಆಸಕ್ತಿಯಿಂದ ಇಬ್ಬರೂ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಅದು ಏನೇ ತೀರ್ಮಾನ ಆದ್ರೂ ನಮ್ಮ ಹೈಕಮಾಂಡ್ ಜೊತೆ ಕೂತ್ಕೊಂಡು ಇಬ್ಬರೂ ತೀರ್ಮಾನ ಮಾಡ್ಕೊಳ್ಳೋತಾ ಅವ್ರಿಗೆ ಒಂದು ರಿಲೇಷನ್ಶಿಪ್ನ ಇಟ್ಕೊಂಡಿದ್ದಾರೆ. ಸೊ ನೀವು ಮೀಡಿಯಾದವ್ರಿಗೆ ಅದು ಏನು ಆತನೋ ನನಗೆ ಗೊತ್ತಿಲ್ಲ. ಸ್ವಾಮೀಜಿಗಳ ಇಂಟರ್ಫಿರೆನ್ಸ್ ಯಾಕೆ ಅನ್ನೋದು ಈಗ ಹಿಂದಿನಿಂದನೂ ನಾವು ನೋಡ್ತಾ ಇದ್ದೀವಿ. ಸ್ವಾಮೀಜಿಯವರಿಗೆ ನೀವು ಯಾಕೆ ಹೇಳಿದ್ರಿ ಅಂತ ನಾವು ಕೇಳೋಕ್ಕಾಗತ್ತಾ? ಅಥವಾ ಡಿ.ಕೆ. ಅವರು ಹೇಳ್ಬೇಡ ಅಂತ ಹೇಳೋಕ್ಕಾಗತ್ತಾ? ಸಿದ್ದರಾಮಯ್ಯನವರು ಯಾಕೆ ಅಂತ ಹಿಂದೆ ಯಾರೋ ಒಂದು ಸಲ ಹೇಳಿದಾಗ ಸಿದ್ದರಾಮಯ್ಯನವರು ಹೇಳಿದ್ರಲ್ಲ, ಅವ್ರ ಇಚ್ಛೆ ಅದು, ಅವರ ಅಭಿಪ್ರಾಯ ಅಂತ. ಹಂಗೆ ಸ್ವಾಮೀಜಿಯವರಿಗೆ ಭಾವನಾತ್ಮಕವಾದಂಥ ಒಂದು ಗೌರವ ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದೆ. ಅದ್ರ ಬಗ್ಗೆ ಚರ್ಚೆಗೆ ಹೋಗುವಂಥ ಅದು ಬೇಡ. ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಒಂದು ಗುರುಗಳ ಸ್ಥಾನದಲ್ಲಿದ್ದಾರೆ. ಅವರವರ ಅಭಿಪ್ರಾಯ ಅವ್ರು ಹೇಳಿರ್ತಾರೆ, ಅದನ್ನು ನಾವು ಹೆಚ್ಚು ಚರ್ಚೆ ಮಾಡೋದು. ಸರ್, ಈಗ ರಾಯರೆಡ್ಡಿ ಅವರು ಹೇಳಿದ್ದಾರೆ ಗ್ಯಾರಂಟಿ ಬೇಕಾ ರಸ್ತೆಗಳು ಬೇಕಾ ಅಂತ ಜನರಿಗೆ ಕ್ವಶನ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಆಗುತ್ತೆ, ರಸ್ತೆನೂ ಆಗುತ್ತೆ.